ಹಾಯ್ ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಪೂಜೆ ಮಾಡ್ತಿದ್ದಾರೆ ನನ್ನ ಸಿಸ್ಟರು. ಸೊ ಇವತ್ತು ನನಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅವರು ಪೂಜೆ ಮಾಡ್ತಿರೋದ್ರಿಂದ ಅದನ್ನು ಬಿಟ್ಟು ನನ್ನ ವೀಡಿಯೋಗೆ ಬಂದಿರೋದಕ್ಕೆ. ಸೊ ನಿಮಗೆ ವೀಡಿಯೋಗೆ ಬಂದಿರೋದಕ್ಕೆ ಹಾಗೆ ಇದೆಲ್ಲ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಇನ್ನು ಇವತ್ತು ಅವ್ರು ಪೂಜೆ ಮಾಡ್ತಿರೋದ್ರಿಂದ ಸ್ಪೆಷಲ್ಲೇ ಅವರು ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇವತ್ತು ಹೂವು ಆಂಟಿ ಬಂದುಬಿಟ್ಟು ನಮಗೆ ಕನಕಾಂಬರ ಹೂವು ಕೊಟ್ಟಿದ್ದರು. ಸೊ ಹೂವು ಆಂಟಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ತುಂಬ ಚೆನ್ನಾಗಿರೋ ಹೂವು ಕೊಟ್ಟಿದ್ದಾರೆ. ಯಾಕೆಂದರೆ ಅಮ್ಮ ಇಷ್ಟು ಚೆನ್ನಾಗಿ ಕಾಣೋದಕ್ಕೆ ಹೂವು ಕಾರಣ. ಸೊ ಆ ಹೂವು ಎಷ್ಟು ಫ್ರೆಶ್ಶಾಗಿ ಫೆಮಿನಿಯನ್ ಎನರ್ಜಿ, ಎಷ್ಟು ಒಂದು ಒಳ್ಳೆ ಎನರ್ಜಿ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಅವರು ನನ್ನ ಹತ್ರ ಹ್ಯಾಪಿಯಾಗಿ ಖುಷಿಯಾಗಿ ಮಾತಾಡಿಕೊಂಡು ಇಬ್ಬರು ಪೂಜೆ ಮಾಡ್ತಾ ಸೊ ಈ ದಿನನ ನಾವು ಇಲ್ಲಿ ಸ್ಪೆಂಡ್ ಮಾಡಿದ್ವಿ ಪೂಜೆಯಲ್ಲಿ. ಇನ್ನು ದೇವ್ರ ಪೂಜೆ ಅಂತ ಬಂದರೆ ಶಿ ಈಸ್ ವೆರಿ ಇಂಟ್ರೆಸ್ಟೆಡ್ ಆ್ಯಂಡ್ ಶಿ ಈಸ್ ವೆರಿ ಗುಡ್ ಇನ್ ಎಲ್ಲ ಥರದ್ರಲ್ಲೂ ಅಲಂಕಾರ ಮಾಡೋದ್ರಲ್ಲೂ ತುಂಬ ಶಿ ಈಸ್ ವೆರಿ ಗುಡ್. ಹಾಗೆ ಶಿ ಈಸ್ ಲರ್ನಿಂಗ್ ಅಂತಲೂ ಹೇಳ್ಬೋದು. ಆ್ಯಂಡ್ ಇವತ್ತು ಈ ದಿನ ಸ್ಪೆಂಡ್ ಮಾಡಿರೋದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಿಸ್ಟರ್ ವೀಡಿಯೋ ಆಗಿರೋದ್ರಿಂದ ಸೊ ನಾನೇ ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ಸೊ ಇಟ್ಸ್ ನಥಿಂಗ್ ಡಿಫ್ರೆನ್ಸ್ ಇನ್ ದಟ್. ಯಾಕೆಂದರೆ ನನ್ನ ಸಿಸ್ಟರ್ ಆ ಥರ ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೆ ಶಿ ಈಸ್ ನಾಟ್ ಇಂಟ್ರೆಸ್ಟೆಡ್. ಅದಕ್ಕಾಗಿ ನಾನೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ನಾನು ಈ ವಾಯ್ಸ್ ಓವರ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇನ್ನು ದಿನಪೂರ್ತಿ ನನಗಂತೂ ತುಂಬ ಖುಷಿಯಾಗಿತ್ತು. ಯಾಕೆ ಅಂದರೆ ಕಾಲೇಜ್ಗೆ ಹೋಗಿ ಬಂದು ಮತ್ತೆ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಹಾಗೆ ಒಂದು ಒಳ್ಳೆ ಟೈಮ್ನ ನಾವು ಯಾವಾಗ್ಲೂ ಯೂಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಟೈಮ್ ಅನ್ನೋದು ಒಂದು ಪ್ರೀಷಿಯಸ್ ಆಗಿರುತ್ತೆ. ಸೊ ಅದನ್ನು ನಾವು ಯಾವಾಗಲೂ ಯೂಸ್ ಮಾಡ್ಕೊಳ್ಬೇಕು. ಪ್ರತಿ ಕ್ಷಣ ಪ್ರತಿದಿನ ನಮ್ಮದಾಗಿರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೇಬೇಕು. ಇನ್ನು ನಾನಂತೂ ತುಂಬ ಡೆಡಿಕೇಟೆಡ್ ಆಗಿ ಟೈಮ್ನ ಯೂಸ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಸೊ ಟೈಮ್ ಸಿಕ್ಕಿದಾಗೆಲ್ಲ ಮಾತಾಡೋದು, ಇದೆಲ್ಲ ಮಾಡೋದು, ಪ್ರತಿಯೊಂದು ನಾನು ಮಾಡ್ತಿರ್ತೀನಿ. ಇನ್ನು ಅವರು ಅಷ್ಟೇ ಅದೇ ಥರನೇ ಇರ್ತಾರೆ ನನ್ನ ಜೊತೆ ಕೂಡ. ಇನ್ನು ನಾವೇನಾದರೂ ಡಿಸ್ಕಷನ್ ಮಾಡಬೇಕು ಅಂದರೆ ನಾವೇ ಕೂತ್ಕೊಂಡು ಡಿಸ್ಕಸ್ನ ಮಾಡ್ತಿರ್ತೀವಿ. ಹಾಗೆ ಒಂದು ಏನಾದ್ರು ಡಿಸಿಷನ್ಸ್ ಅಂತ ತೊಗೋಬೇಕು ಅಂದರೆ ನಮ್ಮಿಬ್ಬರು ಎಫರ್ಟ್ಸ್ ಇರುತ್ತೆ ಕೂಡ ಅದರಲ್ಲಿ. ಸೊ ನಮ್ಮಿಬ್ಬರು ಎಫರ್ಟ್ಸು ಕೂಡ ಅದರಲ್ಲಿ ಇರೋದ್ರಿಂದ ಒಂದು ರೈಟ್ ಡಿಸಿಷನ್ನ ತೊಗೊಳ್ಬೇಕು ಅಂತ ನಾನು ಅಂದ್ಕೊಳ್ತೀನಿ. ಸೊ ನಮ್ಮ ಪರ್ಸ್ನಲ್ ಲೈಫಲ್ಲೂ ಅಷ್ಟೇ ಅಥವಾ ಪ್ರೊಫೆಷ್ನಲ್ ಲೈಫಲ್ಲೂ ಅಷ್ಟೇ. ಸೊ ಇವತ್ತಿನ ಡೇ ಇದಾಗಿತ್ತು ನಮ್ಮ ಲೈಫಲ್ಲಿ. ಸೊ ಇವತ್ತು ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ಹಾಯ್ ಅಂತ ಹೇಳೋಣ, ಹಾಗೆ ಒಂದು ಸ್ಮೈಲ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಸಿಸ್ಟರು ವೀಡಿಯೋ ಮಾಡಿದ್ವಿ. ಇನ್ನು ನಮ್ಮ ಇನ್ಫಿನಿಟಿ ಬಾಂಡಿಂಗಿಗೆ ನಮ್ಮಿಬ್ರಿಗೂ ದೃಷ್ಟಿ ಆಗದೇ ಇರಲಿ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮ ಬಾಂಡಿಂಗ್ ಇದೇ ಥರ ಇರಲಿ, ಹಾಗೆ 100 ಕಾಲ ಇದೇ ಥರ ಚೆನ್ನಾಗಿರಲಿ ಅಂತ ನಾನು ಆಸೆ ಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಟು